ಅದರ ಸಂದರ್ಭದಲ್ಲಿ ಒಂದು ರಾಜ್ಯ ಸೂತ್ರವನ್ನು ಇಟ್ಟು ಸಚಿವರು ನಮಗೆ ಕೆಲವು ಮಾತುಗಳನ್ನು ಹೇಳಿದರು, ಒಂದಷ್ಟು ಭರವಸೆಗಳನ್ನು ಕೊಟ್ಟರು. ಆ ಭರವಸೆಗಳ ಆಧಾರದ ಮೇಲೆ ಮತ್ತೆ ನಾವೆಲ್ಲ ಕಾಲೇಜುಗಳಿಗೆ ಹೋಗಿ ನಮ್ಮ ಕೆಲಸಗಳನ್ನು ಶುರು ಮಾಡಿದ್ವಿ. ಅವರು ಕೊಟ್ಟಂಥ ಭರವಸೆಗಳಲ್ಲಿ ಒಂದು ಭರವಸೆ ಮಾತ್ರ ಈಡೇರಿದೆ. ಏನಂದರೆ ಅವರು ಗೌರವಧನದಲ್ಲಿ ಹೆಚ್ಚಳವನ್ನು ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಹೇಳಿದರು. ಅದ್ರ ಜೊತೆಯಲ್ಲೇ ಹೇಳಿದಂಥ ಬೇರೆ ಭರವಸೆಗಳು ಇದುವರೆಗೂ ಯಾವುದೂ ಈಡೇರಿಲ್ಲ. 1 ವರ್ಷ ಆಗ್ತಾ ಬಂತು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಅರಿಕೆರೆ ಮುನಿರಾಜು ಮಾತನಾಡಿದರು. ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸಕರ ಬಗ್ಗೆ ಮಾನವೀಯ ಅಂತಃಕರಣವುಳ್ಳ ಅಧಿಕಾರಿ ಮತ್ತು ಸಿಬ್ಬಂದಿಯ ಕೊರತೆ ಇದೆ ಎಂಬ ಅನುಮಾನವಿದೆ. ಏಕೆಂದರೆ ಪ್ರತಿ ವರ್ಷ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ನಡೆಯುವಾಗಲೆಲ್ಲ ಅನಗತ್ಯವಾಗಿ ಹೊಸ ನಿಯಮಾವಳಿ ತಂದು ನೊಂದಿರುವ ನಮಗೆ ಅನಗತ್ಯ ಆಘಾತವನ್ನು ಉಂಟು ಮಾಡುತ್ತಿದ್ದಾರೆ. ಇದನ್ನ ನಿಲ್ಲಿಸಿ ಒಮ್ಮೆ ನೇಮಕಾತಿ ಹೊಂದಿದವರನ್ನ ನಿವೃತ್ತಿ ಆಗುವವರೆಗೂ ಮುಂದುವರಿಯಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಇಡೀ ರಾಜ್ಯದಲ್ಲಿ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸದ್ಯ 10,600ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಾವು ಹೆಸರಿಗೆ ಮಾತ್ರ ಇಲಾಖೆ ಕಾಲೇಜು ಶಿಕ್ಷಣ ಇಲಾಖೆ ನಮ್ಮನ್ನು ಅತಿಥಿಗಳಂತ ಕರೆಸ್ಕೋತಾ ಇದೆ. ಆದರೆ ಕಾರ್ಯ ಹಂಚಿಕೆ ಮತ್ತು ಪಾಠ ಪ್ರವಚನಗಳಲ್ಲಿ UGC ಉಪನ್ಯಾಸಕರೇನಿದ್ದಾರೆ, ಆ UGC ಉಪನ್ಯಾಸಕರಷ್ಟೇ ನಮ್ಮಲ್ಲಿ ಕೆಲಸವನ್ನು ತಗೋತಾ ಇದ್ದಾರೆ. ಇವತ್ತು ನಾವು ಕರೆದಿರುವಂತಹ ಸುದ್ದಿಗೋಷ್ಠಿಯ ಮುಖ್ಯಾಂಶ ಏನಪ್ಪ ಅಂತಂದರೆ, UGC ಉಪನ್ಯಾಸಕರಿಗೆ ತಿಂಗಳ ಒಪ್ಪತ್ತಿನಲ್ಲೇ ಅದರ ತಿಂಗಳ ಆರಂಭದಲ್ಲೇ ಪೂರ್ಣವಾಗಿ ವೇತನವನ್ನು ಪಾವತಿ ಮಾಡುವಂತಹ ಸರ್ಕಾರ, ಅತಿಥಿ ಉಪನ್ಯಾಸಕರ ವಿಷಯಕ್ಕೆ ಬಂದಾಗ 15 ದಿನದ ವೇತನ, 20 ದಿನದ ವೇತನ, 1 ತಿಂಗಳದ ವೇತನ ಹೀಗೆ ಬಿಡುಗಡೆ ಮಾಡ್ತಾ ವೇತನ ಬಿಡುಗಡೆ ಮಾಡೋದ್ರಲ್ಲೂ ನಮ್ಮನ್ನು ತಾರತಮ್ಯ ಮಾಡ್ತಾ ಇದೆ ಅನ್ನೋದನ್ನು ಹೇಳೋದಕ್ಕಾಗಿ ನಾವು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ. ಅತಿಥಿ ಉಪನ್ಯಾಸಕರಿಗೆ ಕೊಡ್ತಿರುವಂತಹ ಏನು ಹಣ ಇದೆ ಅದನ್ನು ಗೌರವಧನ ಅಂತ ನಮಗೆ ಪಾವತಿ ಮಾಡ್ತಿದ್ದಾರೆ. ವೇತನ ಅಂತನೋ ಪದ ನಮಗೆ ಅನ್ವಯ ಆಗಲ್ಲ ಅಂತ ಹೇಳ್ತಾರೆ. ಯಾಕಂದರೆ ವೇತನ ಪಡೆಯೋರು ಕಾಯಂ ಉಪನ್ಯಾಸಕರು ಅಥವಾ ಸಹಾಯಕ ಪ್ರಾಧ್ಯಾಪಕರಾಗಿರ್ತಾರೆ. ನಾವು ಹೆಚ್ಚುವರಿ ಕಾರ್ಯಭಾರಕ್ಕೆ ಕೆಲಸ ಮಾಡೋ ಕಾರಣಕ್ಕಾಗಿ ನಮಗೆ ಗೌರವಧನ ಅಂತ ಹೇಳ್ತಾರೆ. ಆ ಗೌರವಧನವನ್ನು ಗೌರವಯುತವಾಗಿ ಪಾವತಿ ಮಾಡೋದಕ್ಕೆ ಸರ್ಕಾರಕ್ಕೆ ಯಾವ ತೊಂದರೆ ಇದೆಯೋ, ಇಲಾಖೆಗೆ ಯಾವ ತೊಂದರೆ ಇದೆಯೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದರೆ ನಾವು ಇದೇ ಗೌರವಧನವನ್ನು ಆಧರಿಸಿ ನಮ್ಮ ಕುಟುಂಬಗಳನ್ನು ಮುನ್ನಡೆಸ್ತಾ ಇದ್ದೇವೆ. ಮನೆ ಬಾಡಿಗೆ ಕಟ್ಟಬೇಕಾಗಿದೆ, ಆರೋಗ್ಯ ನೋಡ್ಕೋಬೇಕಾಗಿದೆ, ತಂದೆ ತಾಯಿನ ಕಾಪಾಡಬೇಕಾಗಿದೆ, ಮಕ್ಕಳ ಶಾಲಾ ಶುಲ್ಕ ಕಟ್ಟಬೇಕಾಗಿದೆ. 10 ಸಮಸ್ಯೆಗಳು ನಮಗಿದ್ರೂ ನಮಗೆ ಕೊಡುವಂತಹ ಗೌರವಧನವನ್ನು 15 ದಿನಗಳ ಗೌರವಧನ ಬಿಡುಗಡೆ ಮಾಡಿರುವಂಥ ಈ ಕ್ರಮ ಇದೆಯಲ್ಲ, ಇದು ಸರ್ವತಾ ಸರಿಯಲ್ಲ ಅಂತ ಅನ್ನೋದನ್ನು ನಾನು ಕಡಾಖಂಡಿತವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಗೌರವಾಧ್ಯಕ್ಷ ಸದಾಶಿವ ಮಾತನಾಡಿ 2024ರ ಜನವರಿಯಲ್ಲಿ ನಡೆದ ಮುಷ್ಕರದ ಸಂದರ್ಭದಲ್ಲಿ ಸರ್ಕಾರ ವಾಗ್ದಾನ ನೀಡಿದಂತೆ ನಿವೃತ್ತಿ ಆಗುವ ಅತಿಥಿ ಉಪನ್ಯಾಸಕರಿಗೆ 5 ಲಕ್ಷ ಇಡಿಗಂಟನ್ನ ಈವರೆಗೂ ಕೊಟ್ಟಿಲ್ಲ. ಈ ಕೂಡಲೇ ನಿವೃತ್ತರಾದವರ ಪಟ್ಟಿ ತಯಾರಿಸಿ ಇಡುಗಂಟನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಅತಿಥಿ ಉಪನ್ಯಾಸಕರಿಗೆ ವಾರ್ಷಿಕ 5 ಲಕ್ಷ ಆರೋಗ್ಯ ವಿಮೆ ನೀಡುವುದಾಗಿ ಹೇಳಿತ್ತು. ಅದು ಕೂಡ 1 ವರ್ಷವಾದರೂ ಜಾರಿಯಾಗಿಲ್ಲ. ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಹೆರಿಗೆ ಸಂದರ್ಭದಲ್ಲಿ 3 ತಿಂಗಳ ವೇತನ ಸಹಿತ ರಜೆ ನೀಡುವ ವಿಚಾರದಲ್ಲಿ ಕೂಡ ಇದುವರೆಗೂ ಸ್ಪಷ್ಟ ಆದೇಶ ಆಗಿಲ್ಲ. UGC ಉಪನ್ಯಾಸಕರಿಗೆ ಸಮಾನವಾಗಿ ಕೆಲಸ ಪಡೆಯುವ ಕಾಲೇಜು ಶಿಕ್ಷಣ ಇಲಾಖೆ ಸಮಾಜ ಕೆಲಸಕ್ಕೆ ಸಮಾನ ವೇತನ ನೀಡುವುದನ್ನೇ ಮರೆತಿದೆ. ಬದಲಿಗೆ ವೇತನ ಹೆಚ್ಚುವರಿ ಎಂಬ ತುಪ್ಪವನ್ನ ಮೂಗಿಗೆ ಸವರಿ ನಮ್ಮಲ್ಲೇ ಅರ್ಹರು ಅನರ್ಹರು ಎಂಬ ಭೇದ ಭಾವ ಮಾಡಿ ಅನಾರೋಗ್ಯಕರ ಸ್ಪರ್ಧೆಗೆ ಅವಕಾಶ ಮಾಡಿ ಪರಸ್ಪರ ಕಚ್ಚಾಡುವಂತೆ ಮಾಡಿದೆ. 20-25 ವರ್ಷ ಕಾಲ ಸೇವೆ ಸಲ್ಲಿಸಿರುವ ಅತಿಥಿ ಉಪನ್ಯಾಸಕರಿಗೆ ಹೊಸದಾಗಿ UGC ನಿಯಮಾವಳಿ ಅನ್ವಯಿಸಲು ಹೊರಟಿರುವುದು ಸರ್ವತಾ ಸರಿಯಲ್ಲ. ಈ ನಡೆಯನ್ನ ಕೂಡಲೇ ಕೈಬಿಟ್ಟು ಒಟ್ಟು ಅತಿಥಿ ಉಪನ್ಯಾಸಕರ ಹಿತ ಕಾಯಲಿ ಎಂದು ಆಗ್ರಹಿಸಿದರು. ಅದರ ಸಂದರ್ಭದಲ್ಲಿ ಒಂದು ರಾಜ್ಯ ಸೂತ್ರವನ್ನು ಇಟ್ಟು ಸಚಿವರು ನಮಗೆ ಕೆಲವು ಮಾತುಗಳನ್ನು ಹೇಳಿದರು, ಒಂದಷ್ಟು ಭರವಸೆಗಳನ್ನು ಕೊಟ್ಟರು. ಆ ಭರವಸೆಗಳ ಆಧಾರದ ಮೇಲೆ ಮತ್ತೆ ನಾವೆಲ್ಲ ಕಾಲೇಜುಗಳಿಗೆ ಹೋಗಿ ನಮ್ಮ ಕೆಲಸಗಳನ್ನು ಶುರು ಮಾಡಿದ್ವಿ. ಅವರು ಕೊಟ್ಟಂಥ ಭರವಸೆಗಳಲ್ಲಿ ಒಂದು ಭರವಸೆ ಮಾತ್ರ ಈಡೇರಿದೆ. ಏನಂದರೆ ಅವರು ಗೌರವಧನದಲ್ಲಿ ಹೆಚ್ಚಳವನ್ನು ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಹೇಳಿದರು. ಅದ್ರ ಜೊತೆಯಲ್ಲೇ ಹೇಳಿದಂಥ ಬೇರೆ ಭರವಸೆಗಳು ಇದುವರೆಗೂ ಯಾವುದೂ ಈಡೇರಿಲ್ಲ. 1 ವರ್ಷ ಆಗ್ತಾ ಬಂತು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯವರೇ ಆಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು ತುಂಬ ಚೆನ್ನಾಗಿ ನಮ್ಮ ಒಂದು ಕಾಳಜಿ ಇಟ್ಟು ಮಾತನಾಡ್ತಾರೆ. ಆದರೆ ಸಚಿವರು ಹೇಳಿದಂಥ ಮಾತುಗಳನ್ನು
ಜಾರಿಗೆ ತರುವಲ್ಲಿ ಆ ಇಲಾಖೆಯ ಅಧಿಕಾರಿಗಳು ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಪ್ರಶ್ನೆ ಇದೆ. ಯಾಕೆಂತಂದರೆ ಅವತ್ತಿನ ದಿವಸ ಅವ್ರ ಮಾತುಕತೆಯಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆಗಳು, ಮೊದಲನೇದಾಗಿ ಅತಿಥಿ ಉಪನ್ಯಾಸಕರಿಗೆ ಆರೋಗ್ಯ ವಿಮೆಯ ವಿಷಯದಲ್ಲಿ ನೀವು ಸ್ವಲ್ಪ ದುಡ್ಡು ಹಾಕಿ, ನಾವು ಸರ್ಕಾರದಿಂದ ಸ್ವಲ್ಪ ದುಡ್ಡು ಹಾಕ್ತೀವಿ, ನಿಮ್ಮ ಆರೋಗ್ಯ ಕಾಳಜಿಯನ್ನು ವಹಿಸ್ತೀವಿ ಅಂತಂದರು. ಇದುವರೆಗೂ ಅದು ಜಾರಿ ಆಗಲಿಲ್ಲ. ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಹೆರಿಗೆ ರಜೆಯ ವಿಷಯದಲ್ಲಿ 3 ತಿಂಗಳು ಹೆರಿಗೆ ರಜೆಯನ್ನು ಕೊಡ್ತೀವಿ ಅಂತಂದರು. ಅದ್ರ ಬಗ್ಗೆ ಇದುವರೆಗೂ ಯಾವುದೇ ಒಂದು ಆರ್ಡ್ರ್ ಬಂದಿಲ್ಲ. ಇನ್ನು ನಂತರದಲ್ಲಿ ನಿವೃತ್ತರಾಗ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಒಂದು ವಯಸ್ಸಿನ ಆಧಾರದ ಮೇಲೆ 60 ವರ್ಷ ಆಗಿರೋ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಕೆಲಸ ಕಳ್ಕೊಳ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ 5 ಲಕ್ಷ ರೂಪಾಯಿಗಳ ಇಡುಗಂಟಿನ ಬಗ್ಗೆ ಆದೇಶ ಮಾಡ್ತೀವಿ, ಅವ್ರಿಗೆ 5 ಲಕ್ಷ ರೂಪಾಯಿಗಳ ಇಡುಗಂಟನ್ನು ಕೊಡ್ತೀವಿ ಅಂತ ಹೇಳಿದರು. ಇದುವರೆಗೂ ಈಗ ಜನವರಿ ಈ ಮಾತನ್ನು ಸಚಿವರು ಹೇಳಿದ ಮೇಲೆ ನಾವು ಮತ್ತೆ ಕಾಲೇಜಿನಲ್ಲಿ ಪಾಠ ಪ್ರವಚನ ಶುರು ಮಾಡಿದ್ಮೇಲೆ ಇದುವರೆಗೂ ಸಾಕಷ್ಟು ಜನ ಅತಿಥಿ ಉಪನ್ಯಾಸಕರು ನಿವೃತ್ತರಾಗಿದ್ದಾರೆ. ಆದರೆ ಯಾರಿಗೂ ಸಹ ಇದುವರೆಗೂ ಇಡುಗಂಟು ಕೊಟ್ಟಂತಹ ದಾಖಲೆಗಳೇ ಇಲ್ಲ. ಹೀಗಿರಬೇಕಾದ್ರೆ ಅತಿಥಿ ಉಪನ್ಯಾಸಕರ ಬಗ್ಗೆ ಕೇವಲ ಕಣ್ಣೊರೆಸುವ ತಂತ್ರಗಳಂತಹ ರೀತಿಯ ಮಾತುಗಳು ನಡೀತಾ ಇದೆಯೇ ಹೊರತು ನೈಜ ಕಾಳಜಿಯಲ್ಲಿ ಸಚಿವರು ಹೇಳಿದಂತಹ ಮಾತುಗಳಂತೆ ಇಲಾಖೆಯವರು ನಡ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವೇನೋ 4 ತಿಂಗಳಲ್ಲಿ ನಾವು ಮಾಡಬೇಕಾದಂಥ ಪಾಠ ಪ್ರವಚನಗಳನ್ನ 2 ತಿಂಗಳಲ್ಲೇ ಮಾಡಿಕೊಟ್ಟು ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಆದರೆ ನಮ್ಮ ಬದುಕಿಗೆ ಅನುಕೂಲ ಮಾಡಿಕೊಡೋದ್ರಲ್ಲಿ ಸರ್ಕಾರ ಪ್ರತಿ ಸರ್ತಿಯೂ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ. ಈ ವಿಷಯದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಉನ್ನತ ಶಿಕ್ಷಣ ಸಚಿವರು ಅಧಿಕಾರಿಗಳಿಗೆ ಚಾಟಿ ಏಟು ಬೀಸಬೇಕು. ನಮ್ಮಗಳ ಬದುಕನ್ನು ನಮ್ಮನ್ನು ಕಾಪಾಡಲಿಕ್ಕೆ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನೇರವಾಗಿ ಇದರ ಬಗ್ಗೆ ಇಲಾಖೆಯನ್ನು ವಿಚಾರಿಸಿಕೊಂಡು ಏನಾಗಿದೆ, ಏನಾಗ್ತಾ ಇಲ್ಲ, ಅತಿಥಿ ಉಪನ್ಯಾಸಕರಿಗೆ ಯಾಕೆ 15 ದಿನಕ್ಕೆ ಮಾತ್ರ ಸಂಬಳ ಕೊಡ್ತೀರಿ, ಇನ್ನು ಉಳಿದಂತೆ ಇನ್ನು 15 ದಿನಗಳ ಸಂಬಳ ಅವ್ರ ಕೈಯಲ್ಲಿಲ್ಲ ಅಂದರೆ ಅವ್ರು ಏನು ಮಾಡಬೇಕು? ನಮಗೆ ಬರ್ತಾ ಇರ್ತಕ್ಕಂಥ ಸಂಬಳವೇ ಅಲ್ಪ ಸ್ವಲ್ಪ, ಅದರಲ್ಲಿ 15 ದಿನಕ್ಕೆ ಕೊಡ್ತೀವಿ, 20 ದಿನಕ್ಕೆ ಕೊಡ್ತೀವಿ ಅಂತಂದರೆ ನಾವು ಇನ್ನು ಉಳಿದ ಹಣಕ್ಕೋಸ್ಕರ ಯಾರನ್ನ ಪರದಾಡಬೇಕು, ಹೆಂಗೆ ಇದು ಮಾಡಬೇಕು? ಸಾಲ ಸೌಲಭ್ಯ ಮಾಡಿ ಬದುಕ್ತಾ ಇರ್ತಕ್ಕಂಥವ್ರು ನಾವು. ಹಾಗಾಗಿ ನಮ್ಮ ಅತಿಥಿ ಉಪನ್ಯಾಸಕರ ಕಾಳಜಿ ಬಗ್ಗೆ ನೈಜ ಬದ್ಧತೆಯನ್ನು ಸರ್ಕಾರ ಹೊಂದಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಹೇಳ್ತಾ ಇದ್ದೀನಿ. ಎಷ್ಟೆಲ್ಲ ಹೋರಾಟ ಮಾಡಿದೆ, ಎಷ್ಟೆಲ್ಲ ಹೇಳಿದ್ರು ಕೂಡ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳಲಿ ಸರ್ಕಾರಗಳು ವಿಫಲ ಆಗ್ತಾಯಿವೆ. ಇದರಿಂದಾಗಿ ನಮ್ಮ ವಯಸ್ಸು ಕಳೆದೋಗ್ತಾ ಇದೆ, ನಮ್ಮ ಬದುಕುಗಳು ಕಳೆದೋಗ್ತಾ ಇವೆ. ಎಷ್ಟೋ ಜನ ಅತಿಥಿ ಉಪನ್ಯಾಸಕರು ಹೃದಯಾಘಾತ ಆಗಿ ಬೇರೆ ಬೇರೆ ರೀತಿಯಲ್ಲಿ ಸಾವನ್ನಪ್ತಾ ಇದ್ದಾರೆ. ದಯಮಾಡಿ ಸರ್ಕಾರ ನಮಗೆ ಸೇವಾ ಭದ್ರತೆಗೆ ಒಂದು ನ್ಯಾಯವನ್ನು ಒದಗಿಸಬೇಕು ಅಂತೇಳಿ. ಸುದ್ದಿಗೋಷ್ಠಿಯಲ್ಲಿ ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೆಂಕಟರಮಣ, ಜಿಲ್ಲಾ ಪದಾಧಿಕಾರಿಗಳಾದ ರಾಘವೇಂದ್ರ, ಅಶ್ವಥ್ ನಾರಾಯಣಪ್ಪ, ವೆಂಕಟೇಶ್, ಗಂಗಾಧರಪ್ಪ ಇದ್ದರು. ಕೆಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.